ನಾನು ನಿಮಗೆಲ್ಲ ಈಗಾಗಲೇ ಹೇಳಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ. ಇವತ್ತಿನಿಂದ ನಾನು ಫುಡ್ ಡಯಟ್ ಹೇಗೆ ಮಾಡೋದು ವೆಯ್ಟ್ ಲಾಸ್ಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಮಾಡೋವಂಥ ಫುಡ್ ಡಯಟ್ ಅಂದರೆ 1-3 ಡೇಸ್ ನಾನು ತಿನ್ನುವಂಥ ಫುಡ್ಸು ಅಥವಾ ನಾನು ನಿಮ್ಗೆ ಏನು ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿದಾಗ ನಿಮಗೆ ಅಯ್ಯೋ ಇದೆಲ್ಲ ನಾವು ಇಷ್ಟ ಅಲ್ವಾ ತಿನ್ನೋದು ಅಂತ ಫೀಲ್ ಆಗ್ಬೋದು. ಬಟ್ ಅದರಲ್ಲಿ ಸ್ವಲ್ಪನೇ ನಿಧಾನವಾಗಿ ಚೇಂಜಸ್ ತರಬೇಕಾಗುತ್ತೆ. ನೀವು ಇವಾಗ ಸಡನ್ನಾಗಿ ಒಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನೀವು ಹೇಗೆ ಫಸ್ಟ್ ಡೇ ಏನು ಮಾಡ್ತೀರಾ, 1-2-3 ಎಕ್ಸಸೈಸು ಒಂದು ಮಿನಿಮಮ್ ಇಷ್ಟು ಅಂತ ಮಾಡಿಬಿಟ್ಟು ಸುಮ್ಮನಾಗ್ತೀರಾ. ಯಾಕೆ ಸಡನ್ನಾಗಿ ಒಂದೇ ಸರಿ ಫುಲ್ ಎಕ್ಸಸೈಸ್ ಮಾಡಿಬಿಟ್ರೆ ಒಂದು 1 ಅವರ್ 1/2 ಅವರ್ ಆ ಥರ ಎಕ್ಸಸೈಸ್ ಮಾಡಿದ್ರೆ ಮಸಲ್ ಕ್ರಾಂಪ್ ಬರುತ್ತೆ ಅಂತ ಹೇಳಿ. ಅದೇ ರೀತಿಯೇ ಫುಡ್ ಡಯಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಹೋಗೋದ್ರ ಬದಲು ಹೋಗ್ದಿರಾ ಮೊದಲು ಬಿಗಿನರ್ ಲೆವೆಲಲ್ಲಿ ಹೇಗೆ ಡಯಟ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 1-2-3 ಡೇಸ್ ಅಷ್ಟೇ. ಆಮೇಲೆ ಒರಿಜಿನಲ್ ಡಯಟ್ಗೆ ಸ್ಟಾರ್ಟ್ ಆದಾಗ ಗ್ರ್ಯಾಜುಯಲ್ ಆಗಿ ನಿಮ್ಮ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಕೆಲವ್ರ ಪ್ರಕಾರ ಡಯಟ್ ಅಂದರೆ ಫುಡ್ನ ತುಂಬ ಕಡಿಮೆ ತಿನ್ನೋದು ಅಥವಾ ಮೀಲ್ ಸ್ಕಿಪ್ ಮಾಡೋದು ಅಥವಾ ರೈಸೇ ತಿಂದಿರೋ ಇರೋದು ಈ ಥರ ಎಲ್ಲ ಇರುತ್ತೆ. ನಾನು ಆ್ಯಕ್ಚುಲಿ ಆ ಥರ ಯಾವುದೇ ರೀತಿನೂ ಮಾಡಲ್ಲ. ಎಲ್ಲ ತಿನ್ನಬೇಕು, ಆದರೆ ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಅನ್ನೋದು ಮಾತ್ರ ತುಂಬ ಇಂಪಾರ್ಟೆಂಟ್. ಅದನ್ನೇ ಡಯಟ್ ಅನ್ನೋದು. ಬಾಡಿಲಿ ಪ್ರೋಟೀನ್ಸ್ ಕಾರ್ಬ್ಸ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ನಿಜವಾದ ಡಯಟ್ ಆಗುತ್ತೆ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಫಸ್ಟ್ ಏನು ಮಾಡಬೇಕು ಗೊತ್ತಾ, ರಾತ್ರಿ ಹೊತ್ತು ಹಲ್ಲುಜ್ಜಿ ಮಲಗೋ ಅಭ್ಯಾಸ ಇರೋರು ಬಾಯಿ ತೊಳಿತೀರಾ, ಕ್ಲೀನಾಗಿ ಹೋಗಿ ಉಗುರು ಬೆಚ್ಚಗಿರೋ ನೀರು 1 ಗ್ಲಾಸ್ ಅಂದರೆ ಒಂದು 200 ml ವಾಟರ್ನ ಕುಡಿಬೇಕು. ಹಲ್ಲುಜ್ಜೋ ಅಭ್ಯಾಸ ಇಲ್ಲ ರಾತ್ರಿ ಹೊತ್ತು ಅಂದವ್ರು ದಯವಿಟ್ಟು ಹೋಗಿ ಹಲ್ಲುಜ್ಜಿ ಬಿಟ್ಟು ಬಂದು ಉಗುರು ಬೆಚ್ಚಗಿರೋ ನೀರನ್ನು ಕುಡೀರಿ. ಯಾಕೆ ರಾತ್ರಿ ಹಲ್ಲುಜ್ಜಿದವರು ಉಗುರು ಬೆಚ್ಚಗಿರೋ ನೀರನ್ನ ಬಾಯಿ ತೊಳಿದಿರನೇ ಹೋಗಿ ಕುಡಿಬೇಕು ಅಂದರೆ, ಬಾಯಲ್ಲಿ ಒಂದು ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ ನಿದ್ದೆ ಮಾಡಬೇಕಾದ್ರೆ. ಆ ಎನ್ಸೈಮ್ಸು ನಮ್ಮ ಹೊಟ್ಟೆ ಒಳಗೆ ಹೋದಾಗ ಡೈಜೆಸ್ಟಿವ್ ಸಿಸ್ಟಮ್ಮು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಡೈಜೆಷನ್ ಪ್ರಾಸೆಸ್ ಏನಿರುತ್ತೆ ತುಂಬ ಬೇಗ ಆಗುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ ಗಟ್. ಅದಕ್ಕೋಸ್ಕರ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಉಗುರು ಬೆಚ್ಚಗಿರೋ ನೀರನ್ನ ಕುಡಿತೀವಿ. ಅದಾದ ನಂತರ ನೀವು ಒಂದೇ ಸರಿ ಕೆಲವರು ನೀರು ಜಾಸ್ತಿ ಕುಡಿಬೇಕು ಅಂತ ತುಂಬ ನೋಡಿರ್ತಾರಲ್ವಾ, ಡಯಟ್ ಅಂದಿದ ತಕ್ಷಣ ತುಂಬ ನೀರು ಕುಡಿತೀರಾ, ಅದು ತಪ್ಪು. ತುಂಬ ಕುಡಿಬೇಕು, ನೀರು ತುಂಬ ಚೆನ್ನಾಗಿ ಕುಡಿಬೇಕು. ಆದರೆ ಹೇಗೆ ಕುಡಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಇವಾಗ ನೀರು ಕುಡಿಬೇಕಂದ್ರೆ 250 ml ಮ್ಯಾಕ್ಸಿಮಮ್ 300 ml ಒಂದು ಸರಿಗೆ ಒಂದೇ ಗ್ಲಾಸ್ ನೀರು ಕುಡೀರಿ. 1 ಲೀಟ್ರ್ ಒಟ್ಟೊಟ್ಟಿಗೆ ಕುಡಿಯೋದು, ಅರ್ಧ ಲೀಟ್ರ್ ಒಟ್ಟೊಟ್ಟಿಗೆ ಕುಡಿಯೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ರಾಂಗ್ ವೇ ಆಫ್ ಡ್ರಿಂಕಿಂಗ್ ವಾಟರ್. ಡಯಟಿಷಿಯನ್ಸ್ ಹತ್ರ ಎಲ್ಲ ಹೋದರೆ ಏನು ಹೇಳ್ತಾರೆ ಗೊತ್ತಾ, ನಿದ್ದೆ ಮಾಡಿ ಎದ್ದು ಅರ್ಧ ಗಂಟೆ ಆದ ತಕ್ಷಣ ನೀವು ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕು ಅಂತ ಹೇಳಿ. ಮನೇಲಿ ಇರ್ತೀವಿ ನಾವು, ಮನೇಲಿ ಎಲ್ಲ ಕೆಲಸ ಮಾಡಿ ಅರ್ಧ ಗಂಟೆಯಲ್ಲಿ ನಾವು ಬ್ರೇಕ್ಫಾಸ್ಟ್ ನಮ್ಗೆ ಯಾರು ತಗೊಬಂದು ಮಾಡಿ ಇಡಲ್ಲ, ನಾವೇ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೋಸ್ಕರ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದರೆ ನೀವು ಇನ್ ಬಿಟ್ವೀನ್ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕುಡಿಬೋದು. ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ. 2 ಸ್ಪೂನ್ಸ್ ಹಾಕ್ಕೊಳ್ತಿರೋರು 1 ಸ್ಪೂನ್ ಹಾಕ್ಕೊಳ್ಳಿ. ಕಾಫಿನೂ ಅಷ್ಟೇ, ತುಂಬ ಇಷ್ಟಿಷ್ಟು ದೊಡ್ಡ ಗ್ಲಾಸೆಲ್ಲ ಚಿಕ್ಕ ಗ್ಲಾಸಲ್ಲಿ ಕುಡೀರಿ. ದೊಡ್ಡ ಗ್ಲಾಸಿಂದ ಮಿಲ್ಕ್ ಕುಡೀರಿ, ಮಿಲ್ಕ್ದೇನು ತೊಂದರೆ ಇಲ್ಲ. ಬಟ್ ಕಾಫಿ ಕುಡಿಯೋರು ದಯವಿಟ್ಟು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಕುಡೀರಿ. ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ ಇದೆಲ್ಲ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಫಸ್ಟು 1 ಗ್ಲಾಸ್ ನೀರು ಕುಡಿಬೇಕು. ನೀರನ್ನು ಕೆಲವರು ಹೇಗೆ ಕುಡಿತೀರೋ ಗೊತ್ತಾ, ಎತ್ತಿ ಫುಲ್ಲು ಮೇಲೆ ಹಿಂಗೆ ಎತ್ಕೊಂಡು ಕುಡಿತೀರಾ, ಓಕೆ. ಆದರೆ ಕಟ ಅಂತ ಫುಲ್ಲು ಎತ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ಒಂದು ಬಾಟಲ್ ಅಥವಾ 1 ಗ್ಲಾಸ್ ಎತ್ತಿದ್ರೆ ಒಂದೇ ಸರಿ ಗಂಟ್ಲಿಗೆ ಹಾಕ್ಕೊಳ್ತಾ ಇರ್ತಾರೆ. ಆ ಥರ ಮಾಡಬಾರ್ದು. ನೀರು ಕುಡಿಬೇಕಾದ್ರೆ ಬಾಯಿಯೊಳಗೆ ಹಾಕ್ಕೊಂಡು ಐಲ್ ಶೋ ಯು ಅಟ್ ದಿ ಎಂಡ್ ಆಫ್ ದಿಸ್ ವಿಡಿಯೋ, ಐಲ್ ಶೋ ಯು ದ್ಯಾಟ್. ಆ ರೀತಿ ಕುಡಿಬಾರ್ದು. ಬಾಯಲ್ಲಿ ಹಾಕ್ಕೊಂಡು ನೀರನ್ನ ಬಾಯೊಳಗೆ ಹಾಕ್ಕೊಂಡು ಸಲೈವಾ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಸಲೈವಾ ನೀರಿನ ಜೊತೆ ಮಿಕ್ಸ್ ಆಗಿ ಬಾಡಿ ಒಳಗೆ ಹೋಗಬೇಕು. ಆವಾಗ ಡೈಜೆಷನ್ ಚೆನ್ನಾಗಾಗತ್ತೆ. ತುಂಬ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ತುಂಬ ಇರುತ್ತೆ. ಅದರಿಂದನೇ ಜಾಸ್ತಿ ಜನ ವೆಯ್ಟ್ ಗೇನ್ ಹಾಕಿರ್ತೀರ. ಗಟ್ ಕ್ಲೀನ್ ಆಗಿದ್ರೆ ನಿಮಗೆ ಹೆಲ್ತ್ ಇಶ್ಯೂಸ್ ಬರಲ್ಲ. ಡೈಜೆಷನ್ ಚೆನ್ನಾಗಾದರೆ ನಿಮಗೆ ಗ್ಲೋ ಬರುತ್ತೆ, ಸ್ಕಿನ್ನು ಹೆಲ್ದಿಯಾಗೂ ಇರ್ತೀರ. ಸೊ ಇವತ್ತು ನಾನು ಏನು ಬ್ರೇಕ್ಫಾಸ್ಟ್ ತಿಂದಿದ್ದೀನಿ ಅಂದರೆ ಚಪಾತಿ ಮತ್ತು ಪಾಲಕ್ ಪನ್ನೀರ್. ಚಪಾತಿಗೆ ನಾನು ಕಲಿಸ್ಬೇಕಾದ್ರೇ ಆಯಿಲ್ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಚಪಾತಿ ಸುಡಬೇಕಾದ್ರೆ ಆಯಿಲ್ ಹಾಕಿಲ್ಲ, ಆಯಿಲ್ಲೆಸ್ ಚಪಾತಿ. ಪಾಲಕ್ ಪನ್ನೀರ್ನಲ್ಲಿ ತುಪ್ಪ ಬಳಸಿದ್ದೀನಿ. ಎಣ್ಣೆ ಬದಲು ತುಪ್ಪ ಬಳಸ್ಕೋಬೋದಲ್ವ ಎಷ್ಟು ಬೇಕಾದ್ರೂ. ಎಲ್ಲ ಒಂದೇ ಕ್ಯಾಟಗರಿಗೆ ಬರುತ್ತೆ. 1% ಓಕೆ ಆಯಿಲ್ಗಿಂತ ಅಷ್ಟೇ.
ಇವಾಗ ಬೆಲ್ಲ ಸಕ್ಕರೆ ಥರನೇ, ಬೆಲ್ಲನೂ ಸಕ್ಕರೆನೂ ಸೇಮ್, ಬಟ್ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಸಕ್ಕರೆಯಲ್ಲಿ ಏನೂ ಇರಲ್ಲ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ, 2 ಚಪಾತಿ ಮತ್ತೆ ಪಾಲಕ್ ಪನ್ನೀರ್ ತಿಂತಿದ್ದೀನಿ. 2 ಚಪಾತಿ ತಿಂದ್ರೆ ಹೊಟ್ಟೆ ತುಂಬಲ್ಲ. ನಾವು 3, 4, 5 ತಿಂದು ಅಭ್ಯಾಸ ಇದೆ ಅಂದ್ರೆ, ಇದು ಫಸ್ಟ್ ಡೇ ಆಗಿರೋದ್ರಿಂದ ನೀವು ಇವಾಗ 5 ತಿಂತಾ ಇದ್ದೀರಾ ಅನ್ಕೊಳ್ಳಿ, 4 ಬನ್ನಿ. 4 ತಿಂತಿರೋರು 3 ಇರೋರು ಪಾಲಕ್ ಪನ್ನೀರ್ ಅಥವಾ ಅದನ್ನೇ ಮಾಡ್ಕೊಂಡು ತಿನ್ಬೇಕು ಅಂತೇನಿಲ್ಲ. ನೀವೇನಾದ್ರೂ ವೆಜಿಟೇಬಲ್ ಪಲ್ಯ ಮಾಡ್ಕೊಳ್ತೀರಾ ಅನ್ಕೊಳ್ಳಿ, ಪಲ್ಯ ಜಾಸ್ತಿ ಇಟ್ಕೊಳ್ಳಿ, ಪಲ್ಯ ಪೋರ್ಷನ್ ಜಾಸ್ತಿ ಇಟ್ಕೊಳ್ಳಿ. ಚಪಾತಿ ಸಾಧ್ಯ ಆದಷ್ಟು 2 ತಿನ್ನಿ. ನಿಮಗೆ ಮಧ್ಯಾಹ್ನದೊಳಗೆ ಮತ್ತೆ ಹಸ್ವಾದ್ರೆ ಮಿಡ್ ಮಾರ್ನಿಂಗ್ ಅಂದರೆ ಇವಾಗ ನೀವು 8 o'clockಗೆ ಬ್ರೇಕ್ಫಾಸ್ಟ್ ತಿಂದಿರ್ತೀರಾ ಅಂದರೆ 11:30, 11 ಹಾಗೆ ಒಂದು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಒಂದು ಫ್ರೂಟ್ನ ತಿನ್ಬೋದು. ನಾನಿವತ್ತು ಏನೂ ತಿಂದಿಲ್ಲ. ಮಧ್ಯಾಹ್ನ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮತ್ತು ರೈಸ್ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಇದು ಕಪ್ ಏನಿದೆ, ನಾನು ಇದರಲ್ಲೇ ರೈಸ್ ತಿನ್ನೋದು. ಒಂದು ಟೈಮ್ಗೆ ಈ ಕಪ್ ಪೂರ್ತಿ ರೈಸ್, ಆಯಿತಾ. ಇದು ಮೀಡಿಯಮ್ ಬೌಲು, ಲಾರ್ಜ್ ಬೌಲು ಅಲ್ಲ, ಸ್ಮಾಲ್ ಬೌಲು ಅಲ್ಲ, ಮೀಡಿಯಮ್ ಬೌಲ್. ಇದರಲ್ಲಿ ಬೂದುಗುಂಬಳಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದೊಂದೆರಡು ಪನ್ನೀರ್ ಇದೆ, ಪನ್ನೀರನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಈ ರೀತಿ ಮಾಡ್ತೀನಿ ಅಂದರೆ, ಕಾರ್ಬ್ಸ್ ತುಂಬ ಇಂಪಾರ್ಟೆಂಟ್ ಬಾಡಿಗೆ. ನೀವೇನಾದರೂ ರೈಸ್ ಪೂರ್ತಿ ಬಿಟ್ಟರೆ ವಯಸ್ಸಾಗಿರೋರ್ಗಾಗತ್ತೆ ನೋಡಿ, ರಿಂಕಲ್ಸ್ ಎಲ್ಲ ಬರುತ್ತೆ, ಫುಲ್ಲು ಸ್ಕಿನ್ ಎಲ್ಲ ಒಂಥರ ವಯಸ್ಸಾಗಿರೋ ಥರ ಫೀಲ್ ಆಗಿಬಿಡುತ್ತೆ. ಆ ರೀತಿ ಆಗುತ್ತೆ, ಗ್ಲೋ ಬರಲ್ಲ. ಕಾರ್ಬ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ತಿನ್ನಲೇಬೇಕು. ರೈಸೇ ಬಿಟ್ಬಿಡ್ತೀನಿ ನಾನು, ಹಾಗೆಲ್ಲ ಮಾಡಬಾರ್ದು. ಈವ್ನಿಂಗ್ ಸ್ನ್ಯಾಕ್ಸ್ 3 ಟೇಬಲ್ ಸ್ಪೂನ್, ಟೀ ಸ್ಪೂನ್ ಅಲ್ಲ, 3 ಟೇಬಲ್ ಸ್ಪೂನ್ ಕರ್ಡ್ ಇಸ್ ಕಂಪಲ್ಸರಿ. ಮಧ್ಯಾಹ್ನ ಊಟಕ್ಕೆ ಮೊಸರನ್ನ ಇರಲೇಬೇಕು, ಅದು ತುಂಬ ಇಂಪಾರ್ಟೆಂಟು. ಅದನ್ನು ಮಿಸ್ ಮಾಡಬೇಡಿ, ಕರ್ಡ್ ಯೂಸ್ ಮಾಡಲೇಬೇಕು. ನೈಟ್ ಬೇಡ, ಮಾರ್ನಿಂಗ್ ಬೇಕಾದ್ರೆ ತೊಗೊಳ್ಬೋದು ನೀವು ಕರ್ಡ್, ದಯವಿಟ್ಟು ನೈಟ್ ಯೂಸ್ ಮಾಡಬೇಡಿ. ನೈಟ್ ಬಂದು ರಾಗಿ ಮುದ್ದೆ ಜೊತೆಗೆ ಸಾಂಬಾರು, ನಿಮ್ಮ ಮನೇಲಿ ಯಾವ ಸಾಂಬಾರು ಮಾಡಿದ್ದಾರೆ ಅದು. ಇವತ್ತು ಫಸ್ಟ್ ಡೇಗೆ ಇಷ್ಟೇ ಸಾಕು. ಇನ್ನು 2-3 ಡೇಸ್ ಆದಮೇಲೆ ಸ್ವಲ್ಪ ಜಾಸ್ತಿ ಡಯಟ್ ಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಡೇ 2ನಲ್ಲಿ ಮತ್ತೆ ಸಿಗ್ತೀನಿ, ಬಟ್ ಇಷ್ಟೆಲ್ಲ ಕತೆ ಹೇಳಲ್ಲ. ಡೇ 2ನಲ್ಲಿ ಆರಾಮಾಗಿ ನಾನೇನು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಏನು, ಈವ್ನಿಂಗ್ ಸ್ನ್ಯಾಕ್ಸ್ ಏನು, ಮತ್ತು ನೈಟ್ ಡಿನ್ನರ್ ಏನು, ಇಷ್ಟನ್ನು ಮಾತ್ರ ತೋರಿಸ್ತೀನಿ. ಈ ಡಯಟ್ ಇದರಲ್ಲಿ ನಿಮ್ಗೇನಾದ್ರು ಜಾಸ್ತಿ ಬೇಗ ಅಂದರೆ ತುಂಬ ಕ್ವಿಕ್ಕಾಗಿ ರಿಸಲ್ಟ್ ಬೇಕು ಅಂದರೆ ಇನ್ನೂ ಒಂದು ಆಪ್ಷನ್ ಇದೆ. ಈ ಡಯಟ್ ಮಾಡ್ತಾ ನೀವು ಎಕ್ಸಸೈಸ್ ಮಾಡ್ಬೋದು. 10,000 ಸ್ಟೆಪ್ಸ್ ವಾಕಿಂಗ್ ಮಾಡಿ. ಪ್ಲ್ಯಾಂಕ್, ಇದು ತುಂಬ ಎಫೆಕ್ಟಿವ್ ವೇ ಆಫ್ ರೆಡ್ಯೂಸಿಂಗ್ ವೆಯ್ಟ್. ಇಟ್ಸ್ ವೆರಿ ಎಫೆಕ್ಟಿವ್ ಎಕ್ಸಸೈಸ್. ನೀವು ಇದನ್ನು ಮಾಡಿ. ಯಾಕಂದರೆ 10 ಸೆಕೆಂಡ್ಸಿಂದ ಶುರು ಮಾಡಿ. ಫಸ್ಟ್ ಡೇ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಸೆಕೆಂಡ್ ಡೇ 20, 10 ಸೆಕೆಂಡ್ಸ್, 1 ಮಿನಿಟ್ವರೆಗೂ ಮಾಡಿ. ಆಮೇಲೆ ನಿಮಗೆ ಎಷ್ಟು ಹೋಲ್ಡ್ ಮಾಡೋಕ್ಕೆ ಸಾಧ್ಯ ನೀವೇನೇ ಚಾಲೆಂಜ್ ಮಾಡ್ಕೊಳ್ತಾ ಹೋಗಿ, ಇನ್ನೂ ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋದಕ್ಕೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಪ್ಲ್ಯಾಂಕ್ ಮಾಡಿದ್ರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಬಾಡಿ ಕ್ಲೀನಾಗಿ ಶೇಪಿಗೆ ಬರುತ್ತೆ. ಅದು ಬಿಟ್ಟರೆ ಸದ್ಯಕ್ಕೆ ಅಷ್ಟು ಮಾಡಿ. ನೀವು ತುಂಬ ಎಕ್ಸಸೈಸ್ ಅವಶ್ಯಕತೆ ಇಲ್ಲ. ನಿಮಗೆ ಜಾಸ್ತಿ ತುಂಬ ವೆಯ್ಟ್ ಇದ್ದೀರಾ ಅನ್ನೋರು ಇವೆರಡು ಎಕ್ಸಸೈಸ್ ಮಾಡಿ. ಸಿಟಪ್ಸ್ ಎಲ್ಲ ಮಾಡೋಕ್ಕೆ ಬರುತ್ತಾ? ಸ್ಕ್ವಾಟ್ಸ್ ಮಾಡ್ಬೋದು. ಒಂದು ಫಸ್ಟ್ ಡೇ 5, ಸೆಕೆಂಡ್ ಡೇ 6, 7, 1 ಜಾಸ್ತಿ ಮಾಡ್ತಾ ಹೋಗಿ. ಇನ್ನೂ ಆಗುತ್ತೆ ನನ್ನ ಕೈಯಲ್ಲಿ ಎಕ್ಸಸೈಸ್ ಮಾಡೋರು ಅನ್ನೋರು ನೀ ಪುಷಪ್ಸ್, ವಾಲ್ ಪುಷಪ್ಸ್ ಈ ರೀತಿ ಮಾಡ್ಕೊಳ್ತಾ ಹೋಗಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಬೇಕಿದ್ರೆ ಅದನ್ನು ಡೈಲಿ ಯಾವ್ಯಾವ ಎಕ್ಸಸೈಸ್ ಎಷ್ಟೆಷ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ನಾಳೆಯಿಂದ ಹಾಕ್ತಾ ಹೋಗ್ತೀನಿ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ, ನಿಮಗೆ ಎಕ್ಸಸೈಸು ಬೇಕು ಇದ್ರ ಜೊತೆ, ಡಯಟ್ ಜೊತೆ ಅಂತ ಅಂದರೆ ಮಾತ್ರ. ಯಾರು ಕಮೆಂಟ್ ಮಾಡಿಲ್ಲ ಅಂದರೆ ಎಕ್ಸಸೈಸ್ದೆಲ್ಲ ಏನು ತೋರ್ಸೋಕ್ಕೆ ಹೋಗಲ್ಲ. ಜಸ್ಟ್ ಫುಡ್ದೇನಿದೆ ಅದನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ. ನೀರು ಹೇಗೆ ಕುಡಿಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ನಿಮಗೆ ತುಂಬ ಸಿಲ್ಲಿ ಅಂತ ಅನ್ನಿಸ್ಬೋದು, ಏನಪ್ಪ ಇವರು ನೀರು ಕುಡಿಯೋದನ್ನು ತೋರಿಸ್ಕೊಡ್ತಿದ್ದಾರೆ ಅಂತ. ಅದು ತುಂಬ ಇಂಪಾರ್ಟೆಂಟ್. ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದರೆ ಇದು ಪ್ರಾಕ್ಟೀಸ್ ಮಾಡಿ. ಒಂದಿನ ಮಾಡ್ತೀವಿ, ಏನೂ ಆಗಲಿಲ್ಲ, ವ್ಯತ್ಯಾಸ. ಡೈಲಿ ನೀವು ಇದೇ ರೀತಿ ಕುಡಿತಾ ಹೋದರೆ, ಕಚ್ಕೊಂಡು ಕುಡಿತೀನಿ. ಇದು ನನ್ನ ಪರ್ಸ್ನಲ್ ಬಾಟಲ್ ಫ್ಲಾಸ್ಕ್, ಸೊ ನಾನು ಕಚ್ಕೊಂಡು ಕುಡಿತೀನಿ. ನೀವು ಎತ್ಕೊಂಡು ಕುಡಿಯೋರು ಎತ್ಕೊಂಡು ಕುಡಿಬೋದು. ಹಿಂಗೆ ಕುಡಿಬೇಕು. ಕೆಲವ್ರು ಕುಡಿತೀರಾ ರಾಂಗ್ ವೇ ಆಫ್ ಡ್ರಿಂಕಿಂಗ್ ವಾಟರ್, ಹೇಗೆ ಗೊತ್ತಾ?
ನಂಗೆ ಹಂಗೆ ಆ್ಯಕ್ಚುಲಿ ಕುಡಿಯೋಕ್ಕೆ ಬರಲ್ಲ ಆದರೆ ಅದು ಆ ರೀತಿ ಕುಡಿಬಾರ್ದು ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.